ಸಾಗರದ ಮೆಸ್ಕಾಂ ಉಪವಿಭಾಗೀಯ ಕಚೇರಿ ಹಿಂಭಾಗದ ಮೆಸ್ಕಾಂ ಸಿಬ್ಬಂದಿಗಳ ವಸತಿ ಗೃಹಗಳ ವ್ಯಾಪ್ತಿಯಲ್ಲಿ 1973ರಲ್ಲಿ ವರದಹಳ್ಳಿಯ ಶ್ರೀ ಶ್ರೀಧರೇಶ್ವರ ಸ್ವಾಮಿಗಳ ಅಮೃತ ಹಸ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾಗರ ಪಂಚಮಿಯಂದು 500ಕ್ಕೂ ಹೆಚ್ಚು ಕುಟುಂಬದವರು ಆಗಮಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಹಾಗೂ ದೇವಸ್ಥಾನದ ಆವರಣದಲ್ಲಿರುವ ನಾಗರ ಬಿಂಬಗಳಿಗೆ ಕ್ಷೀರಾಭಿಷೇಕವನ್ನ ನೆರವೇರಿಸಿದರು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಹುಣ್ಣಿಮೆ, ಷಷ್ಠಿ, ಮಂಗಳವಾರ ಸೇರಿದಂತೆ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆಗಳು ನಡೆಯುತ್ತವೆ. ವಿಶೇಷವಾಗಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಸೇರಿದಂತೆ ಸರ್ಪದೋಷ ನಿವಾರಣೆಯ ಪೂಜಾ ಕಾರ್ಯಗಳು, ಧಾರ್ಮಿಕ ಪದ್ಧತಿಗಳು ಜರುಗುತ್ತವೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಪ್ರತಿಕ್ರಿಯಿಸಿ, ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯದಲ್ಲೇ ಸ್ಥಾಪಿತವಾದ ಇಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತಿದೆ. ಸಂತಾನ ಭಾಗ್ಯವಿಲ್ಲದ ಅನೇಕರು ಇಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥಿಸಿದ ಫಲವಾಗಿ ಸಂತಾನ ಪ್ರಾಪ್ತಿಯಾಗಿರುವ ಸಾಕಷ್ಟು ಉದಾಹರಣೆಗಳು, ನಿದರ್ಶನಗಳಿವೆ ಎಂದರು. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ವಿಶೇಷವಾದ ಪೂಜೆಗಳು ಸಲ್ಲಿಸುತ್ತಿದ್ದಾರೆ. ಬಂದ ಭಕ್ತರಿಗೆ ಇತ್ಯಾದಿಗಳನ್ನು ಕೊಡುತ್ತಿದ್ದಾನೆ. ಈ ದೇವಸ್ಥಾನವು 1973ರಲ್ಲಿ ಶಿವಸ್ವಾಮಿಗಳ ಅನುಜ್ಞೆಯಿಂದ ಪ್ರತಿಷ್ಠೆಯಾಗಿದೆ. 73ರಲ್ಲಿ ಸರ್ಪಗಳ ಕಾಟಗಳು ಜಾಸ್ತಿ ಆದಾಗ ನಮ್ಮ KEBಯ ನೌಕರರ ಎಲ್ಲ ಅನುಗ್ರಹದಿಂದ ಈ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾನೆ. ಈ ಸುಬ್ರಹ್ಮಣ್ಯ ಸ್ವಾಮಿಯು ಬಂದ ಭಕ್ತರುಗಳಿಗೆ ಇಷ್ಟಾರ್ಥಗಳನ್ನು ಕೊಡುತ್ತಿದ್ದಾನೆ. ಹಾಗೂ ಮುಂದೆಯೂ ಸಹ ಎಲ್ಲ ರೀತಿಯಲ್ಲೂ ಭಕ್ತರುಗಳಿಗೆ ಅನುಕೂಲ ಮಾಡಿಕೊಳ್ಳಲೆಂದು ನಾವು ಪ್ರತಿ ಹುಣ್ಣಿಮೆ ಹಾಗೂ ಷಷ್ಠಿ, ಮಂಗಳವಾರದಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ಇಲ್ಲಿ ಮಕ್ಕಳಾಗಲಿರುವವರಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಸಂತಾನ ಫಲ ಪ್ರಾಪ್ತಿಯಾಗಿದೆ, ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿಯಾಗಿದೆ, ಹಾಗೂ ನೌಕರಿಲ್ಲದವರಿಗೆ ನೌಕರಿ ಸಹ ಪ್ರಾಪ್ತಿಯಾಗಿದೆ. ಹೀಗೆ ಅವರವರ ಅನುಜ್ಞೆಯಿಂದ ಅವರ ಮನಸ್ಸಲ್ಲಿ ಏನು ಕಾಮನೆಗಳಿದೆ ಎಲ್ಲವನ್ನೂ ಸಹ ಸುಬ್ರಹ್ಮಣ್ಯ ನಡೆಸಿಕೊಡುತ್ತಿದ್ದಾನೆ. ನಾಗರ ಪಂಚಮಿಯಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ ಹಿಂದೂ ಧಾರ್ಮಿಕ ಪದ್ಧತಿಯಂತೆ ನಾಗರ ಪೂಜೆಗೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಕುಟುಂಬ ಸಮೇತರಾಗಿ ಆಗಮಿಸಿದ್ದರು. ಇಲ್ಲಿನ ದೇವಸ್ಥಾನ ಸಮಿತಿ ಭಕ್ತರುಗಳಿಗೆ ಸೂಕ್ತ ರೀತಿಯಲ್ಲಿ ಪೂಜಾ ಕಾರ್ಯಗಳಿಗೆ ಅನುವು ಮಾಡಿಕೊಟ್ಟಿದ್ದು ಎಂದು ತೀರ್ಥ ಪ್ರಸಾದ ವಿತರಣೆಯನ್ನ ನಡೆಸಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.